ಇನ್ನು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಈ ಜನನ ಮತ್ತು ಮರಣ ನೋಂದಣಿ ಪತ್ರ ಪಡೆಯೋದಕ್ಕೆ ಜನವೋ ಜನ ಇದ್ದು ಇದೇನು ಸರ್ಕಾರಿ ಕಚೇರಿನ ಅಥವಾ ಫಿಶ್ ಮಾರ್ಕೆಟ್ ಅನ್ನೋ ಹಾಗಿದೆ. ಪಬ್ಲಿಕ್ ಟಿವಿ ನಡೆಸಿದಂತಹ ರಿಯಾಲಿಟಿ ಚೆಕ್ನಲ್ಲಿ ಪಾಲಿಕೆಯ ಅಧಿಕಾರಿಗಳ ಬಂಡವಾಳ ಬಯಲಾಗಿದೆ. ಸಕಾಲದಲ್ಲಿ ಸರ್ಟಿಫಿಕೇಟ್ ನೀಡೋದಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಜನರಿಗೆ ಸೇವೆ ನೀಡೋದಕ್ಕೆ ಮಹಾನಗರ ಪಾಲಿಕೆ ಸಿಬ್ಬಂದಿ ಅಸಡ್ಡೆ ತೋರುತ್ತಿರುವ ವರ್ತನೆಯಿಂದ ಹುಬ್ಬಳ್ಳಿ ಕಟ್ಟಡದ ಆರೋಗ್ಯ ಇಲಾಖೆ ವಿಭಾಗದಲ್ಲಿ ಜನಜಾತ್ರೆಯೇ ಸೇರಿದೆ. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಜನನ ಮತ್ತು ಮರಣ ನೋಂದಣಿ ಪತ್ರವನ್ನು ಕೊಡಲು ಅಧಿಕಾರಿಗಳು ಸಾಕಷ್ಟು ಡಿಲೇಯನ್ನು ಮಾಡ್ತಾಯಿದ್ದಾರೆ. ಸೊ ಈ ಬಗ್ಗೆ ರಿಯಾಲಿಟಿ ಚೆಕ್ಕನ್ನು ಮಾಡ್ತಾಯಿದ್ದಾರೆ. ನಾನೀಗ ಮಹಾನಗರ ಪಾಲಿಕೆಯ ಮತ್ತು ಆರೋಗ್ಯ ಖಾತೆಯಲ್ಲಿ ಜನನ ಮತ್ತು ಮರಣ ವಿಭಾಗದ ಬೆಳಗ್ಗೆ ಹೋಗ್ತಾ ಇರುವಂಥದ್ದು ಮೇಲ್ಗಡೆ ಇದೆ. ಬೆಳಗ್ಗೆಯಿಂದಲೂ ಕೂಡ ಜನ ಕ್ಯೂ ಗಟ್ಟಿದ್ದಾರೆ. ಮಧ್ಯಾಹ್ನ ಹೊತ್ತಾದರೂ ಕೂಡ ಅವರ ಒಂದು ಸಮಸ್ಯೆಗೆ ಸ್ಪಂದನೆ ನೋಡ್ತಾ ಇಲ್ಲ. ಇಲ್ಲಿ ನೋಡ್ಬೋದು ಜನ ಹೇಗೆ ಗುಂಪು ಗುಂಪಾಗಿ ನಿಂತಿದ್ದಾರೆ. ಇಲ್ಲಿ ಗರ್ಭಿಣಿಯರು ಕೂಡ ಇದ್ದಾರೆ, ವಯಸ್ಸಾದವರು ಇದ್ದಾರೆ ಮತ್ತು ಎಲ್ಲ ಒಂದು ವಾರ್ಡ್ಗಳ ಒಂದು ಜನರು ಕೂಡ ಬಂದಿದ್ದಾರೆ. ಇವರಿಗೆ ಸಕಾಲದಲ್ಲಿ ಸೇವೆ ದೊರೀತಾ ಇಲ್ಲ ಅನ್ನೋ ಆರೋಪ ಕೇಳಿ ಬಂತಿರುವಂಥದ್ದು. ಜನ ಜಾತ್ರೆಯಾಗಿದೆ. ಒಂದು ಆರೋಗ್ಯ ಮತ್ತು ಒಂದು ಖಾತೆಯಲ್ಲಿ ಜನನ ಮತ್ತು ಮರಣ ನೋಂದಣಿ ವಿಭಾಗ ಏನಿದೆ ಒಂದು ಜನ ಜಾತ್ರೆ ರೀತಿ ಇಲ್ಲಿ ನೋಡ್ಬೋದು. ಆಫೀಸ್ಗಳಲ್ಲೆಲ್ಲವೂ ಕೂಡ ಇಲ್ಲಿ ತುಂಬಿ ತುಳುಕ್ತಾ ಇರುವಂಥದ್ದು ಜನ. ಸೊ ಇಲ್ಲಿ ಜನ ಬೆಳಗ್ಗೆಯಿಂದಲೂ ಬಂದು ನಿಂತಿದ್ರು ಕೂಡ ಇವರಿಗೆ ಯಾವುದೇ ರೀತಿಯ ಸರಿಯಾದ ಸೇವೆ ಸಿಗ್ತಾ ಇಲ್ಲ. ಇಲ್ಲಿ ನೋಡ್ಬೋದು ಆಫೀಸ್ ಒಳಗಡೆಯೂ ಕೂಡ ಯಾವ ರೀತಿಯಾಗಿ ಜನ ಜಾತ್ರೆಯಾಗಿದೆ. ಇದು ಒಂದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಆರೋಗ್ಯದ ವಿಭಾಗದಲ್ಲಿರುವಂತಹ ಜನನ ಮತ್ತು ಮರಣ ನೋಂದಣಿಯ ಒಂದು ವಿಭಾಗದ ಅವ್ಯವಸ್ಥೆ. ಇಲ್ಲಿರುವಂಥವ್ರು ಎಲ್ಲರೂ ಕೂಡ ಆಫೀಸರು ಅಥವಾ ಏಜೆಂಟರು ಯಾರು ಕೂಡ ಗೊತ್ತಾಗ್ತಾ ಇಲ್ಲ ಯಾರಿಂದ ಕೆಲಸ ಆಗ್ತಾಯಿದೆ ಮತ್ತು ಯಾಕೆ ಡಿಲೇ ಆಗ್ತಿದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗದ ವಿಷಯ ಆಗಿರುವಂಥದ್ದು. ಇಲ್ಲಿ ನೋಡ್ಬೋದು ಎಲ್ಲ ಒಂದು ಜನ ಬೆಳಗ್ಗೆಯಿಂದಲೇ ಬಂದು ನಿಂತಿದ್ದಾರೆ. ಇವರಿಗೆ ಮಾತ್ರ ಸರಿಯಾದ ಸೇವೆ ಸಿಗ್ತಾ ಇಲ್ಲ. ಅಮ್ಮ ಎಷ್ಟೊತ್ತಿಂದ ನಿಂತಿದ್ದೀರಿ? ಭಾಳ ತಾತ್ರಿ ನಿಂತಿದ್ವಿ. ಏನು ಜನ್ಮ ದಾಖಲೆ ತೆಗ್ಸಕ್ಕೆ ಬಂದಿದ್ರಿ. ಮಗುನೊತ್ತಿಗೆ ನಿಂತಿದ್ದೀರಿ? ಹ್ಞೂ ರೀ. ಏನು ರೆಸ್ಪಾನ್ಸ್ ಮಾಡ್ತಿದ್ದಾರೆ ಯಾರಾದರೂ? ಮಾಡ್ತಾ ಇಲ್ಲ ರೀ. ಮಾಡ್ತಾ ಇಲ್ಲ. ಏನು ಹೇಳ್ತಿದ್ದಾರೆ? ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ, ಇನ್ನೂ ಯಾರು ಕೇರೆ ಮಾಡ್ತಾ ಇಲ್ಲ. ಸರ್ ನೀವು ಯಾವುದು? ಸರ್ ನಾವು 4 ತಿಂಗಳು ತಿದ್ದುಪಡಿ ಕೊಟ್ಟಿವ್ರಿ. 4 ತಿಂಗಳು ಮ್ಯಾಗ ಆತ್ರಿ. ನಮಗೆ ತಿದ್ದುಪಡಿ ಮಾಡಿ ಕೊಡಾನಕ್ಕೆ ತಯಾರಿಲ್ರಿ. ಇವತ್ತು ಬಾ, ನಾಳೆಗೆ ಬಾ, ಸಂಜೆಗೆ ಬಾ, ಮಧ್ಯಾಹ್ನಕ್ಕೆ ಬಾ ಇದನ್ನ ಹೇಳ್ತಾರ್ರಿ. ಅದನ್ನ ಬಿಟ್ರೆ ಬೇರೆ ಏನು ಹೇಳವಾದ್ರು. ಯಾಕೆ ಡಿಲೇ ಅಂತ ಯಾಕೆ ಕೊಡವಲ್ರಿ ಅವ್ನು ನೋಡ್ರಿ. 4 ತಿಂಗಳು ಮ್ಯಾಗ ಆತ್ರಿ. ರೀಸನ್ ಏನು ಹೇಳ್ತಿದ್ದಾರೆ? ಅವ್ರು ಏನು ಇದನ್ನ ಕೇರ ತೊಗೊಳಕ್ ತಯಾರಿಲ್ರಿ. ಇನ್ನೇನು ಸಂಜೆ ಮುಂದೆ ಬಾ ಅಂತಾರ್ರಿ. ಮುಂಜಾನೆ ಸೋಮವಾರ ಬಾ ಅಂತಾರು. ಸೋಮವಾರ ಬಂದ್ರೆ ಮಧ್ಯಾಹ್ನದಾಗ ಬಾ ಅಂತಾರೆ. ಗುರುವಾರ ಈಗ ಒಂದು ತಿಂಗಳು 4 ವಾರ ಆದ್ರೆ ಅಡ್ಡಾಡಕತ್ ನಾವು. ಅದ್ರಾಗ ನಂಬರ್ ತಪ್ಪು ಕೊಟ್ಟಾರ್ರಿ. ಡಂಪಿಂಗ್ ನಂಬರ್ ತಪ್ಪು ಕೊಟ್ಟಾರ್ರಿ. ಮತ್ತು ಇಲ್ಲಿ ಕೊಟ್ಟೇನ್ರಿ. ಮತ್ತು ಇನ್ನೊಂದು 1 ಗಂಟೆ ಮಟ್ಟ ತಳಿಂದ ಇನ್ನೂ ಕೊಟ್ಟಿಲ್ರಿ ನಮಗೆ. ಇಲ್ಲಿ ನೋಡ್ಬೋದು ಜನ ಮಕ್ಕಳನ್ನ ಎತ್ಕೊಂಡು ಜನ ಬಂದಿರುವಂಥದ್ದು. ಇಲ್ಲಿ ನೋಡ್ಬೋದು ಇಲ್ಲಿಯೂ ಕೂಡ ಅಧಿಕಾರಿಗಳಲ್ಲಿ ಇದು ಒಂದು ಅಧಿಕಾರಿಗಳು ಇರುವಂಥದ್ದು ವಿಭಾಗದಲ್ಲಿ ಕೂಡ ಜನ ತರಾಟೆಗೆ ತೆಗೆದುಕೊಳ್ಳುವಂತಹ ಘಟನೆಗಳು ನಡೀತಾ ಇರುವಂಥದ್ದೇ. ಮೇಡಮ್ ಹೇಳಿ ಮೇಡಮ್, ನಿಮ್ಗೆ ಸಮಸ್ಯೆ ಏನಿಲ್ರಿ. ಅಪ್ಲಿಕೇಶನ್ ಇದನ್ನ ಅಪ್ಲೈ ಮಾಡೋವಲ್ರಿ. ನಾವು ಮೊನ್ನೆ ಬಂದಿದ್ರಿ. ಸೋಮವಾರ ಬಾ ಅಂದ್ರೆ ಬಂದೇವ್ರಿ. ಇವತ್ತು ಕೇರ್ ಮಾಡವ್ರಿ. ಈಗ ಊಟಕ್ಕೆ ಹೋಗ್ಯಾರ? ಈಗ ಊಟಕ್ಕೆ ಹೋಗ್ಯಾರ. ಊಟಕ್ಕೆ ಹೋಗ್ಯಾನಂತಾರ. ಬೆಳಗ್ಗೆ ಎಷ್ಟು ಗಂಟೆಗೆ ಬಂದಿದ್ದೀರಿ? ಬೆಳಗ್ಗೆ 9:00 ಬಂದೇವ್ರಿ ನಾವು. ಇಲ್ಲಿ ಮುಖ್ಯ ಅಧಿಕಾರಿಗಳ ಕೊಠಡಿ ಇದು. ಇಲ್ಲಿ ಸಾಹೇಬರು ಕಾಣ್ತಾ ಇಲ್ಲ, ಗಿರೀಶ್ ತಳವಾರ್ ಅಂತ. ಸೊ ಸರ್ ಇಲ್ಲದ ಕಾರಣ ಇಷ್ಟು ಅವ್ಯವಸ್ಥೆ ಆಗಿದೆ. ಬಹಳಷ್ಟು ಅದ್ಭುತವಾಗಿ ಮಹಾನಗರ ಪಾಲಿಕೆ ಸಿಬ್ಬಂದಿಗಳು ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಈ ರೀತಿ ವಾತಾವರಣ ನಿರ್ಮಾಣ ಆಗಿರುವಂಥದ್ದು. ಇಲ್ಲಿ ಇನ್ಚಾರ್ಜ್ ಅಧಿಕಾರಿಗಳು ಕೂಡ ಸರ್ ಯಾಕೆ ಡಿಲೇ ಆಗ್ತಿದೆ ಸರ್? ಏನು ಸಮಸ್ಯೆ? ಯಾಕೆ ಇಷ್ಟು ಜನ ಸೇರಿದ್ದಾರೆ? ಸರ್ ಅಪ್ಲಿಕೇಶನ್ಸ್ ಕೊಟ್ಟಿದ್ದಾರೆ, ಮಾಡ್ತಾ ಇದ್ದಾರೆ ಸರ್, ಪ್ರೊಸೆಸಲ್ಲಿದೆ. ಇಷ್ಟು ಜನಕ್ಕೆ ಒಮ್ಮೆ ಸಮಸ್ಯೆ ಆಗಿ ಏನು ಸರ್ವರ್ ಪ್ರಾಬ್ಲಮ್ಮು ಏನು ಪ್ರಾಬ್ಲಮ್? ಸರ್ವರ್ ಇಶ್ಯೂನೂ ಇದೆ ಸರ್. ಜೊತೆಗೆ ಡಂಪಿಂಗ್ಗೋಸ್ಕರ ಎಲ್ಲ ಬಂದಿದ್ದಾರೆ. ಎಲ್ಲ 12ನೇ ಕಚೇರಿಯಿಂದ ಇಲ್ಲಿ ಒಂದೇ ಕಡೆ ಆಗ್ಬೇಕದು. ಆಗ್ತಾ ಇದೆ ಸರ್, ಪ್ರೊಸೆಸ್ ಮಾಡ್ತಾ ಇದ್ದಾರೆ. ಸರ್ ಇನ್ಚಾರ್ಜ್ ಯಾರು ಸರ್? ಅವ್ರು ಎಲ್ಲಿದ್ದಾರೆ ಸರ್? ಗಿರೀಶ್ ತಲವಾರ್ ಸರ್ ಅಲ್ಲಿ ಸರ್. ಅದು ಇನ್ಚಾರ್ಜ್ ಅವರು ಕ್ಯಾಬಿನ್ ಅಲ್ಲ ಅದು ಬೇರೆ ಆಫೀಸ್. ಅದು PR ಆಫೀಸ್. ಅದು ಹೆಲ್ತ್ ಇದು ಬೇರೆ ಸರ್. ಇದು 3 ತಿಂಗಳು ಅಡ್ಡಾಡಕತ್ತಿ ನಾವು. ಹಾಂ ಸರ್. ಏನು ಸಮಸ್ಯೆ ಸರ್? ಏನು ಸಮಸ್ಯೆ? ಡಂಪಿಂಗ್ ಮಾಡ್ತಾ ಇದ್ದಾರೆ ಸರ್. ಪ್ರೊಸೆಸ್ ಕೆಲಸ ಇದೆ, ಮಾಡ್ತಾ ಇದ್ದಾರೆ ಸರ್. ಅಪ್ಲಿಕೇಶನ್ಸ್ ಮಾಡ್ತಾ ಇದ್ದಾರೆ. ತಡ ಏನಕ್ಕೆ ಆಗ್ತಿದೆ? ತಡ ಯಾವ್ದಕ್ಕೆ ಆಗ್ತಿದೆ? ಅದೇ ಸರ್, ಒಂದು ಚೀಟಿ ಬರ್ದು ಕೊಡ್ಬೇಕು ನಿಮಗೆ. ತಡ ಯಾವ್ದಕ್ಕೆ ಆಗ್ತಿದೆ ಸರ್? ಏನು ನೋಡ್ತೀರಿ? ದಿನ ಅಡ್ಡಾಡೋದು ನಮ್ಮ ಸೆಂಟ್ರ್ ಇದ್ದದೆ ಅದು. ಸರ್ ಮೇಲಾಧಿಕಾರಿ ಅದಾರೆ ಸರ್.
ಮೆಡಿಕಲ್ ಅಫ್ಸರ್ ಕೇಳ್ತಿದ್ದೀನಿ, ತಡ ಯಾಕೆ ಆಗ್ತಿದೆ ಅಷ್ಟೇ. ಮಾಡ್ತಾ ಇದ್ದಾರೆ ಸರ್, ಪ್ರೊಸೆಸ್ ಮಾಡ್ತಾ ಇದ್ದಾರೆ. ಸರ್ ಮಾಡ್ತಿದ್ದಾರೆ ಇಲ್ಲ ಅಂತ ಹೇಳ್ತಿಲ್ಲ, ಇಷ್ಟನೇ ಯಾಕೆ ನಿಂತಿದ್ದಾರೆ, ತಡ ಯಾಕೆ ಆಗ್ತಿದೆ ಅನ್ನೋ ಅಪ್ಲಿಕೇಶನ್ಸ್ ರಿಸೀವ್ ತೊಗೊಂಡಿದ್ದೀವಿ ಸರ್. ಅವ್ರು ಮಾತಾಡೋದಲ್ಲ, ಅವ್ರು ನೋಡಿದ್ರೆ ಒದ್ದಾಡೋದು. ಇದು ಅಧಿಕಾರಿಗಳ ವರ್ತನೆ. ಯಾಕೆ ತಡ ಆಗುತ್ತೆ ಅನ್ನೋದಕ್ಕೆ ಉತ್ತರ ಇಲ್ಲ. ಇಷ್ಟು ಜನ ನಿಂತಿದ್ದಾರೆ, ಇಲ್ಲಿ ನೋಡ್ಬೋದು. ಇದೊಂದು ಫಿಶ್ ಮಾರ್ಕೆಟ್ ತಡ ಇದೆ, ಇದೊಂದು ಸರ್ಕಾರಿ ಒಂದು ಕಚೇರಿ, ಅದು ಮಹಾನಗರ ಪಾಲಿಕೆಯ ಒಂದು ಮುಖ್ಯ ಒಂದು ಕಚೇರಿ. ಸೊ ಇಷ್ಟು ಜನ ನಿಂತಿದ್ರು ಕೂಡ ಅಧಿಕಾರಿಗಳು ಮಾತ್ರ ಒಂದು ರೀತಿಯ ಜಾಣ ನಡೆಯನ್ನು ತೋರಿಸ್ತಾ ಇದ್ದಾರೆ. ಮುಖ್ಯ ಅಧಿಕಾರಿಗಳೇ ತಮ್ಮ ಕ್ಯಾಬಿನಲ್ಲಿ ಇರಲಾರ್ದಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಈ ಬಗ್ಗೆ ಮಹಾನಗರ ಪಾಲಿಕೆ ಮೇಯರ್ ಸಾಹೇಬರು ಏನು ಹೇಳ್ತಾರೆ ಮತ್ತು ಕಮಿಷನರ್ ಏನು ಹೇಳ್ತಾರೆ ನೋಡಬೇಕು. ಇಷ್ಟು ದಿವ್ಯ ನಿರ್ಲಕ್ಷ್ಯ ಹುಬ್ಬಳ್ಳಿ ಮಹಾನಗರ ಪಾಲಿಕೆಯಲ್ಲಿ ಆಗ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ನಾರಾಯಣಗೌಡ ಜೊತೆ ಸುನೀಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.